ಅವರ ಸಂತೋಷದಲ್ಲಿ ಭಾಗಿಯಾಗಿ ಬಂದಿರುವಂತಹ ಚಿಕ್ಕೇರು ಸುತ್ತಮುತ್ತಲಿನ ಯಾವ ಯಾವನ ಹಿರಿಯ ಬಂಧುಗಳಿಗೆ ಬಗೆಗಳಿಗೆ ನಾನು ಮಠದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಮಾತುಕತೆಯ ಪ್ರಾರಂಭದಲ್ಲಿ ಈ ಪಟ್ಟಾಪುರ ಕಾರ್ಯಕ್ರಮದಲ್ಲಿ ಬಹುಶಃ ಇದು ಒಂದೇ ದಿವಸದ ಶ್ರಮ ಅಲ್ಲ, ಸುಮಾರು 1 ವರ್ಷ 1.5 ವರ್ಷಕ್ಕಿಂತ ಹೆಚ್ಚಿನ ಶ್ರಮ. ನಾವು ಮನೆಯಲ್ಲಿ ಹೆಣ್ಮಕ್ಳು ಅಡಿಗೆ ಮಾಡಿದ್ರೆ ಕೇವಲ ಊಟ ಮಾಡಿ ಹೊರಗೆ ಬಂದ್ಬಿಡ್ತೀವಿ. ಆದ್ರೆ ಅವ್ರು ಬೆಳಗ್ಗಿಂದ ಅಡಿಗೆ ಮಾಡಲಿಕ್ಕೆ ಎಷ್ಟು ತ್ರಾಸ ಅಂತ ಮುನ್ನಡೆ ಗೊತ್ತಾಗೋದಿಲ್ಲ. ಆದ್ರೆ ಅದೇ ರೀತಿ ಪಟ್ಟಾಪುರ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಅಧಿಕಾರಿಗಳು ಒಂದು ಶ್ರಮ ವಹಿಸಿ ಕಾರ್ಯತತ್ಪರದಿಂದ ಕೆಲಸ ಮಾಡಿದ್ದಾರೆ. ಬಹುಶಃ ಅದು ಒಬ್ಬ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯಿಂದ ಹಿಡಿದು ಪಿಡಿಒದಿಂದ ಹಿಡಿದು ತಾವು ಮೊದಲ ಬಾರಿಗೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಚುನಾವಣೆ ಮಾಡಿಸಿ ಸಬ್ ರಿಜಿಸ್ಟರ್ ಆಫೀಸ್ನ ಎಲ್ಲ ಸಿಬ್ಬಂದಿಗಳು ಮತ್ತು ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರಿಂದ ಹಿಡಿದು ರಾಜ್ಯ ಮಟ್ಟದವರಿಗೆ ಪ್ರತಿಯೊಬ್ಬರೂ ಸಹ ಇದರಲ್ಲಿ ಅತ್ಯಂತ ಶ್ರಮ ವಹಿಸಿ ಈ ಪಟ್ಟಾಪುರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಕಂದಾಯ ಸಚಿವರಾದಂತಹ ಶ್ರೀ ಕೃಷ್ಣ ಬೈರೇಗೌಡರು ತಮ್ಮೆಲ್ಲರ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ಕಾರದ ಯೋಜನೆಗಳು ಬಹಳ, ಆ ಯೋಜನೆಗಳನ್ನು ತಲುಪುವಂತೆ ನೋಡಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು 7 ಬಾರಿ ವಿಧಾನಸಭೆ ಚುನಾವಣೆ ಆ 7 ಬಾರಿ ಮಾತ್ರ ಸೋಲು ಗೆಲ್ಲಿ ಮನೆ ಮನೆಗೆ ಹೋಗಿ ಪ್ರಯತ್ನ ಮಾಡಿದಾಗ ಒಬ್ಬ ಜನಪ್ರತಿನಿಧಿ ಕೇವಲ ಎಲ್ಲೆಲ್ಲೂ ನಾವು ವೋಟ್ ಕೇಳಿ ಹೋದ್ರೆ ಆ ಒಂದು ಏರಿಯಾದ ಜನರ ಸಮಸ್ಯೆಗಳನ್ನು ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ, ಎಲ್ಲೆಲ್ಲಿ ಏರಿಯಾ ಗೊತ್ತಾಗಲಿಕ್ಕೆ ಸಾಧ್ಯ. ಬಹುಶಃ ಪ್ರಶ್ನೆ ಇರಲಿಲ್ಲ. ಆದ್ರೆ ಅದೊಂದು ಏರಿಯಾವನ್ನು ನೋಡಬೇಕು, ಅಲ್ಲಿರುವಂತಹ ಸಮಸ್ಯೆಗಳನ್ನು ಅರಿಬೇಕು ಅನ್ನೋ ದೃಷ್ಟಿಯಿಂದ ನಾನು ನನ್ನ ಈ ಚುನಾವಣೆಯ ವ್ಯವಸ್ಥೆಯಲ್ಲಿ ಸದಾಕಾಲ ಮಾತಾಡಿದ್ದೆ. ಆ ಸಂದರ್ಭದಲ್ಲಿ ಅನೇಕ ಕಡೆ ಬಹುಶಃ ಚಿಕ್ಕೇರು ಗುಡ್ಡಿಯಿಂದ ಹಿಡಿದು ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಈ ಒಂದು ಪಟ್ಟಾಪುರ ನಾವು ಬಹಳಷ್ಟು ವಾಸಿಸಿಕೊಂಡಿದ್ದೇವೆ ಅಂತ ಹೇಳಿ ಕೇಳ್ತಾನೆ ಇದ್ದು ಅದಕ್ಕೆ ಪರಿಹಾರ ಕೊಡುವಂತಹ ಅವಕಾಶ ನಮಗೆ ಸಿಗಲಿಲ್ಲ. ಬಹುಶಃ ಹಿರೇಕೆರೆ ಕ್ಷೇತ್ರದ ಇತಿಹಾಸದಲ್ಲಿ ಮೊದಲ ಬಾರಿಗೆ 40 ವರ್ಷಗಳ ನಂತರ ಒಬ್ಬ ಶಾಸಕ ಮತ್ತು ಒಂದು ಸರ್ಕಾರ ಎರಡೇ ಪಕ್ಷದ ಬರಲಿಕ್ಕೆ ಸಹಾಯ ಮಾಡಿದಂತಹ ತಮ್ಮೆಲ್ಲರೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಹಿಂದೆ ಶಾಸಕನಾಗಿದ್ದೆ, 2 ಬಾರಿ ವಿರೋಧ ಪಕ್ಷದ ಶಾಸಕನಾಗಿದ್ದೆ. ಆದರೆ ಈ ಬಾರಿ ತಾವು ಈ ಒಂದು ಕ್ಷೇತ್ರಕ್ಕೆ ಒಬ್ಬ ಜನಸಾಮಾನ್ಯರ ನಡುವೆ ಇರುವಂತಹ ಜನಸಾಮಾನ್ಯರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಂತಹ ಒಬ್ಬ ವ್ಯಕ್ತಿ ಶಾಸಕನಾಗಬೇಕಂತ ತಮ್ಮೆಲ್ಲರ ಆಸೆ ಆಗಿತ್ತು. ಅದೇ ರೀತಿ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ತಮ್ಮ ಸರ್ಕಾರದ ಅಡಿಯಲ್ಲಿ ಮಾಡಿದಂತಹ ಕೆಲಸಗಳು, ಜನಪರ ಕೆಲಸಗಳು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಹೋಗಿದ್ದು. ಅವರು 2013ರಲ್ಲಿ ಮುಖ್ಯಮಂತ್ರಿಗಳಾದಂತಹ ಮೊದಲನೇ ದಿವಸ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದು ಈ ರಾಜ್ಯದ ಜನರ ಹಸಿವನ್ನು ನೀಗಿಸುವಂತಹ ಒಂದು ಕೆಲಸವನ್ನು ಮಾಡಿ 5 ವರ್ಷಗಳ ಕಾಲ ಅನೇಕ ಭರವಸೆಗಳನ್ನು ನೀಡುವಂತವನ್ನು ಈಡೇರಿಸಿ ಒಳ್ಳೆ ಹೆಸರನ್ನು ಗಳಿಸಿದ್ರು. ನಮ್ಮೆಲ್ಲರ ಆಸೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬರಬೇಕಂತ ಇತ್ತು. ಬಹುಶಃ ಕೈ ಬಿಡಿ. ನನಗೆ ಈಗ ವಿರೋಧ ಪಕ್ಷದ ಶಾಸಕರನ್ನು ಮತ್ತು ಆಡಳಿತ ಪಕ್ಷದ ಶಾಸಕರ ನೋಡಿದ್ರೆ ನಾವು ಎಷ್ಟು ಕೆಲಸಗಳನ್ನು ಮಾಡಿಸಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಬಹುಶಃ ನಮ್ಮೆಲ್ಲರ ಆಶೀರ್ವಾದ ಶಾಸಕನಾದ ನಂತರ ನಾನು ವಿಧಾನಸಭೆಯ ವಿರೋಧ ಪಕ್ಷದ ಉಪಾಧ್ಯಕ್ಷರಾದಂತಹ ಶ್ರೀ ರುದ್ರಪ್ಪ ಲಮಾಣಿಯವರು ಅರ್ಜಿಗಳ ಸಮಿತಿಯ ಅಧ್ಯಕ್ಷರು ನಾನು ಸದಸ್ಯನಾಗಿದ್ದೆ. ಅಲ್ಲಿ ನಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಅರ್ಜಿಗಳನ್ನು ಕೊಟ್ಟು ಅದನ್ನು ವಿಚಾರಣೆ ಮಾಡುವಂತಹ ಒಂದು ಅವಕಾಶ ನಮಗಿತ್ತು. ಬಹುಶಃ ಆ ಸಂದರ್ಭದಲ್ಲಿ ಈ ಒಂದು ಕುಂದಿಗುಡ್ಡದ ಅನೇಕ ನನ್ನ ಸ್ನೇಹಿತರು, ಅನೇಕ ಜನ ಹಿರಿಯರು ಮತ್ತು ಚಿಕ್ಕೇರೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸಹ ಈ ಒಂದು ಕುಂದಿಗುಡ್ಡದ ಸಮಸ್ಯೆಯನ್ನು ಅವರಿಗೆ ಪಟ್ಟಾಪುರಕ್ಕೆ ಆಗಬೇಕಂತ ಹೇಳಿ ಆ ಮನವಿಯನ್ನು ಇವತ್ತು ಅವರು ತೆಗೆದುಕೊಂಡು ಬೆಂಗಳೂರಿಗೆ ಹೋಗುವ ಸಂದರ್ಭದಲ್ಲಿ ಅದು ಬೆಳಗಾವಿ ವಿಧಾನಸಭೆಯಲ್ಲಿ ಚರ್ಚೆಯಾಗಿ ತದನಂತರ ಬೆಂಗಳೂರಿನಲ್ಲಿ ಅದು ಸಭೆಯನ್ನು ಕರೆದು ಆ ಸಂದರ್ಭದಲ್ಲಿ ನನ್ನ ತಾಲೂಕಿನ ಅನೇಕ ಜನ ಕಂದಾಯ ಮತ್ತು ಪಂಚಾಯತ್ ಇಲಾಖೆಯ ಅಧಿಕಾರಿಗಳು ಬಂದಿದ್ರು. ಆ ಸಭೆಗೆ ರಾಜ್ಯ ಮಟ್ಟದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಸಹ ಬಂದಿದ್ರು. ಆ ಸಂದರ್ಭದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಿಮ್ಮ ಸುದೈವ ಬಹುಶಃ ಕೇವಲ ನಮ್ಮ ತಾಲೂಕಿಗೆ ಮಾತ್ರ ಅಲ್ಲ, ನಾನು ತಮ್ಮ ರೀತಿಯಲ್ಲಿ ಸುಮಾರು ಕಡೂರಲ್ಲಿ ಗುಡ್ಡದಲ್ಲೂ ಸಹ ಅಲ್ಲೂ ಸುಮಾರು 300ಕ್ಕಿಂತ ಹೆಚ್ಚಿನ ಜನ ವಾಸವಾಗಿದ್ದು ಅವರ ಜೀವನ ಹೀಗೆ 2 ವರ್ಷಗಳು ಅಲ್ಲಿ ವಿಚಾರಣೆಗೆ ಬಂದಿದ್ದು. ಆ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು
ಈ ರಾಜ್ಯ ಅನೇಕ ಮುಖ್ಯಮಂತ್ರಿಗಳನ್ನು ಕಂಡಿದೆ. ಎಲ್ಲ ಮುಖ್ಯಮಂತ್ರಿಗಳಿಂದ ಜನಪರ ಕಾರ್ಯಕ್ರಮಗಳನ್ನು ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆಗೆ ಬಂದಾಗ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ರೆ ಇದ್ರಾಗ ಬಹಳಷ್ಟು ಜನ ನಂಬಿರಲಿಲ್ಲ. ಚುನಾವಣೆ ಮಾಡಕ್ಕೆ ಹೇಳ್ತಾರ ಹೋಗ್ತಾರ, ನಾವ್ ಏನ್ ಮಾಡಿದ್ರು ಮತ್ತು ರಾಗಿ ಬಿಟ್ಟು ತಪ್ಪಲ್ಲ ಅಂತ ಜನಸಾಮಾನ್ಯರ ಭಾವನೆ ಆಗಿತ್ತು. ಬಹುಶಃ ಆ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ದಿಕ್ಕಿನಲ್ಲಿ ಜನಸಾಮಾನ್ಯರ ಬದುಕಿಗೆ ಭದ್ರತೆ ಕೊಡುವಂತ ದೃಷ್ಟಿಯಲ್ಲಿ ಆ 5 ಯೋಜನೆಗಳನ್ನು ಇವತ್ತು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ ನಂತರ ತಾವು ಸುಮಾರು 14 ವರ್ಷಗಳಿಂದ ಆಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರವನ್ನು ನೋಡ್ತಾ ಇದ್ದೇವೆ. ಹಾಗೂ ಅದೇ ರೀತಿ ನಮ್ಮ ಅನೇಕ ರಾಜ್ಯದಲ್ಲಿ ಸರ್ಕಾರವನ್ನು ನೋಡ್ತಾ ಇದ್ದೇವೆ. ಆದ್ರೆ ಯಾರು ಸಹ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಅಧಿಕಾರಕ್ಕೆ ಬಂದ ಕೇವಲ 3 ತಿಂಗಳ ಒಳಗಾಗಿ 53,000 ಕೋಟಿ ರೂಪಾಯಿಗಳ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾತ್ರ ತಂದಿದೆ ಎನ್ನುವ ಮಾತನ್ನು ಸಂದರ್ಭದಲ್ಲಿ ಈ ಯೋಜನೆ ಬಡವರಿಗೆ ಕಾಂಗ್ರೆಸ್ನವರಿಗಲ್ಲ, ಈ ಯೋಜನೆ ಯಾವುದೇ ಪಕ್ಷದಲ್ಲಿದ್ದರೂ ಸಹ ಆ ಬಡವರಿಗೆ ಕೊಡುವಂತಹ ಜನಸಾಮಾನ್ಯರಿಗೆ ಕೊಡುವಂತಹ ಕೆಲಸ ಇವತ್ತು ಮಾಡಿದರೆ ಬಹುಶಃ ಇದ್ದದ್ದು 200 ಉಚಿತ ಕೊಡುವಂತಹ ಸಂದರ್ಭದಲ್ಲಿ ಹಿರೇಕೆರೆ ಕ್ಷೇತ್ರದಲ್ಲಿ 95% ಹೆಚ್ಚು ಜನ ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಬಹುಶಃ 200ಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ ಯಾರು ಹೋಗಿಲ್ಲ. ಬಹುಶಃ ಈ ರೀತಿ ಪ್ರತಿಯೊಬ್ಬರ ಬದುಕಿಗೆ ಹೆಣ್ಮಕ್ಳಿಗೆ ಸಂಸಾರಕ್ಕೆ ಅನುಕೂಲ ಆಗಲಿ ಅಂತ 2,000 ಉಚಿತವಾಗಿ ಪ್ರಯಾಣ ಮಾಡಿ ಅಂತ ಹೇಳಿ ಉಚಿತ ಬಸ್ಸು ಈ ರೀತಿ ಅನೇಕ ಯೋಜನೆಗಳನ್ನು ತಂದ ಸಂದರ್ಭದಲ್ಲಿ ಅದರ ಸದುಪಯೋಗ ಎಲ್ಲರೂ ಮಾಡ್ಕೊಂತ ಇದ್ದಾರೆ. ಯಾರು ಹೇಳ್ತಾರೆ ಇವತ್ತು ಬಹಳಷ್ಟು ಜನ ಟೀಕೆ ಮಾಡ್ತಾರೆ, ಕಾಂಗ್ರೆಸ್ ಕೊಟ್ಟು ಅಂತ ಹೇಳಿ ಯಾರೇ ಟೀಕೆ ಮಾಡ್ತಾರೆ. ತಾವು ನೋಡಿ ತಾವು ತಮ್ಮ ಮಕ್ಕಳು ಮನೆಯನ್ನ ತಾವು ಬೇರೆ ಮಾಡಿ ಕಾಂಗ್ರೆಸ್ ಟೀಕೆ ಮಾಡಿ, ಸಿದ್ದರಾಮಯ್ಯವರ ಟೀಕೆ ಮಾಡಿ, UB ಬಣಗಾರನ್ನ ಟೀಕೆ ಮಾಡಿ, ಯಾರೋ ನಾವು 2,000 ರೂಪಾಯಿ ಬೇಡ ಇವತ್ತು ಯಾರೋ ಒಬ್ಬರು ಹೇಳ್ಯಾರ, ಆಗ ಪ್ರಶ್ನೆ ನಮ್ಮ ಬ್ಯಾಡ್ರಿ ನಾವು ಟಿಕೆಟ್ ಕಳಿಸ್ತೀವಿ ಅಂತ ಯಾರು ಒಬ್ಬರು ಅಂದಾರ, ಯಾರ ನಾವು ಇಷ್ಟು ಬೇಡ ಅಂದಲ್ಲ. ಅದ ಉಪಯೋಗ ತೋಳದ ಟೀಕೆ ಮಾಡೋದ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ನೋಡ್ತಾ ಇಲ್ಲ. ಜನಪರವಾಗಿರಬೇಕು, ಜನಸಾಮಾನ್ಯರ ನೋವಿಗೆ ಸ್ಪಂದಿಸಬೇಕು, ಬಡವರ ಬದುಕಿಗೆ ಭದ್ರತೆ ಕೊಡುವ ವಿಷಯದ ಯೋಜನೆ ಅಲ್ಲಿಗೆ ಮುಗಿಲಿಲ್ಲ. 6ನೇ ಗ್ಯಾರಂಟಿ ಕೊಡಬೇಕಂತ ಬಂದರು. ಈ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಮಾಡಿ ಈ ರಾಜ್ಯದ ಬಜೆಟ್ 4 ಲಕ್ಷ ಕೋಟಿ ಇದು ನಾವು ಕೊಡ್ತಾ ಇರೋ ಗ್ಯಾರಂಟಿಗಳಿಗೆ 53,000 ಕೋಟಿ ಅಂದ್ರೆ 8ರಲ್ಲಿ 1 ಭಾಗವನ್ನ ಈ ಯೋಜನೆಗಳಿಗೆ ಜನರಿಗೆ ಕೊಡ್ತಾ ಇರುವ ಸಂದರ್ಭದಲ್ಲಿ ಈಗ 6ನೇ ಗ್ಯಾರಂಟಿ ನಾವು ಪಟ್ಟ ಕೊಟ್ಟೇವೆ ಅನ್ನೋ ಮಾತನ್ನು ಹೇಳಿದ್ರು. ಬಹುಶಃ ಇಡೀ ರಾಜ್ಯದಲ್ಲಿ ಕಂದಾಯ ಇಲಾಖೆ ಅತ್ಯಂತ ತ್ವರಿತವಾಗಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಎಲ್ಲೆಲ್ಲಿ ಗ್ರಾಮಗಳನ್ನು ಮಾಡಬೇಕು, ಎಲ್ಲೆಲ್ಲಿ ಬಹಳ ವರ್ಷಗಳಿಂದ ಪಟ್ಟವನ್ನು ಪಡೆದಿದೆ ಹಾಗೆ ಇದ್ದಾರೆ ಅಂತವ್ರು ಯಾರಿಗೆ ಗೊತ್ತಾಗಲ್ಲ. ಇವತ್ತು ಇನ್ನೂ ಟೀಕಾ ಮಾಡೋರು ಇದ್ದಾರೆ ಅಂತ ಹೇಳಿ ನಿಮಗೆ ಅಧಿಕೃತವಾಗಿ ಹಿಂದೆ ಯಾವ ಪಿಡಿಒ ಯಾವ ಚೇರ್ಮನ್ ಕೊಟ್ಟಿಲ್ಲ. ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಾಯಿಸಿ ಇತಿಹಾಸದಲ್ಲಿ ಯಾರು ಮಾಡಿರಲಿಲ್ಲ. ನಿಮ್ಮನ್ನು ಸಬ್ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋಗಿ ನಿಮ್ಮ ಹೆಸರಿನಲ್ಲಿ ನೋಂದಾಯಿಸಿ ಅದೊಂದು ಅಧಿಕೃತ ದಾಖಲೆ. ಬಹುಶಃ ಯಾರು ಸ್ಥಿತಿವಂತರು ನಾವು ಆಸ್ತಿಕೊಂಡಿದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅದೊಂದು ದಾಖಲೆ ತಗೊಂಡು ಎಂಟ್ರಿ ಮಾಡಿಸಿ ನಾವು ಈ ಸುತ್ತು ಮಾಡ್ಕೊಂತೀವಿ. ಅದೇ ರೀತಿ ನಿಮ್ಗೆ ಕೇವಲ ಕಾಟಾಚಾರಕ್ಕೆ ಈ ಒಂದು ಪಟ್ಟ ಕೊಡುವಂತ ಕೆಲಸ ಆಗಲಿಲ್ಲ. ಸಬ್ ರಿಜಿಸ್ಟರ್ ಆಫೀಸರ್ ಬಹುತೇಕ ರಜೆ ಇದ್ದು ಪಾಪ ಕೆಲಸ ಮಾಡಿದ್ರು, ಸಾಯಂಕಾಲ ಕೆಲಸ ಮಾಡಿದ್ರು. ಅಧಿಕಾರಿಗಳಿಗೆ ಪಟ್ಟ ಕೊಡುವಂತ ಸಂದರ್ಭದಲ್ಲಿ ಬಹುಶಃ ಏನೂ ಇರಾವಿಲ್ಲ. ಅದು ಸ್ವಂತ ಕಾಳಜಿಯಿಂದ ಬಹುಶಃ ಬಡವರ ಬದುಕಿಗೆ ಒಂದು ಸೇವೆ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಎಲ್ಲ ನೌಕರರ ಸೇವಾ ಭಾವನೆಯಿಂದ ದೊಡ್ಡ ಕಾರ್ಯವನ್ನು ರೂಪಿಸುವಂತಹ ಒಂದು ಕಾರ್ಯವನ್ನು ಮಾಡಿದ್ರು. ಈ ಒಂದು ಈ ಕೊಟ್ಟಿರುವಂತಹ ದಾಖಲೆ ನಿಮ್ಮ ಭವಿಷ್ಯಕ್ಕೆ ದೊಡ್ಡ ಅನೇಕ ಜನ ಹಿರಿಯರಿದ್ದೀರಿ. ಬಹುಶಃ ನಿಮ್ಮ ಮಕ್ಕಳು ಏನು ನಿಮ್ಮ ಮಕ್ಕಳಿಗೆ ನೆಮ್ಮದಿ ಕೆಲಸ ಒಂದು ಅಧಿಕೃತ ದಾಖಲೆ ಮನೆಯಲ್ಲಿರುವಂತಹ ಕೆಲಸ ನೀವು ಮಾಲೀಕ